ಸ್ನೇಹಿತರೆ, ನಮ್ಮ ಪ್ರಪಂಚ ಇಂದಿನ ಕಾಲದಲ್ಲಿ ತಂತ್ರಜ್ಞಾನಗಳ ಯುಗವಾಗಿದೆ. ಊಟ, ನೀರು, ಗಾಳಿಯಷ್ಟೇ ಮಾನವನ ಜೀವನವಲ್ಲ. ಅದರ ಬದಲಾಗಿ ಸಂಶೋಧನೆ, ವಿಜ್ಞಾನ, ತಂತ್ರಜ್ಞಾನಗಳು ಕೂಡ ಅತ್ಯವಶ್ಯಕವಾಗಿದೆ. ಆದರೆ ಇಂತಹ ತಂತ್ರಜ್ಞಾನದಲ್ಲಿ ಸಾಧನೆ ಮಾಡಿದ ಮೊಟ್ಟ ಮೊದಲ ವ್ಯಕ್ತಿಯೇ ಮೈಕೆಲ್ ಫ್ಯಾರಡೆ. ಸಾಮಾನ್ಯವಾಗಿ ಇವರ ಹೆಸರು ಕೇಳದ ವಿದ್ಯಾರ್ಥಿಯೇ ಇರೋದಿಲ್ಲ. ವಿದ್ಯೆ ಇಲ್ಲದೆ ವಿದ್ಯುತ್ತಿನ ಮಹತ್ವವನ್ನು ತೋರಿಸಿಕೊಟ್ಟ ವಿಜ್ಞಾನಿಯೇ ಮೈಕೆಲ್ ಫ್ಯಾರಡೆ. ಇಂದು ಮೈಕೆಲ್ ಫ್ಯಾರಡೆರವರ ಜೀವನ ಚರಿತ್ರೆಯನ್ನು ನಾವು ನಿಮಗೆ ತೋರಿಸ್ತೀವಿ ನೋಡಿ. ತುಂಬ ಬಡ ಕುಟುಂಬದಲ್ಲಿ ಹುಟ್ಟಿ ಬೆಳೆದ ಫ್ಯಾರಡೆ ಅಲ್ಪ ಸ್ವಲ್ಪ ಶಿಕ್ಷಣವನ್ನು ಮಾತ್ರ ಪಡೆದಿದ್ದರು. ಮನೆಯಲ್ಲಿನ ಬಡತನವನ್ನು ತೊರೆದು ಇಂಗ್ಲೆಂಡಿನ ಮ್ಯಾಂಚೆಸ್ಟರ್ ಬ್ಲ್ಯಾಂಡ್ಫೋರ್ ಬೀದಿಯಲ್ಲಿದ್ದ ಒಂದು ಅಂಗಡಿಯಿಂದ ಪುಸ್ತಕಗಳನ್ನು ತಂದು ಮಾರುತ್ತಿದ್ದರು. ಬಾಲಕನ ಬುದ್ಧಿವಂತಿಕೆಯನ್ನು ಗಮನಿಸಿದ ಅಂಗಡಿಯ ಮಾಲೀಕ ಜಾರ್ಜ್ ಫ್ಯಾರಡೆಯವರನ್ನು ಬುಕ್ ಬೈಂಡರ್ ಆಗಿ ಕೆಲಸಕ್ಕೆ ಸೇರಿಸಿಕೊಂಡರು. ಮತ್ತೆ ಮುಂದೆ 7 ವರ್ಷಗಳ ಕಾಲ ಅದೇ ವೃತ್ತಿಯಲ್ಲಿದ್ದರು. ಕುತೂಹಲಕಾರಿಯಾಗಿದ್ದ ಫ್ಯಾರಡೆ ಪುಸ್ತಕವನ್ನು ಮಾರುತ್ತಿದ್ದ ಕೆಲಸವಲ್ಲದೆ ಪ್ರಮುಖ ಮಹಾನ್ ವ್ಯಕ್ತಿಗಳ ಭಾಷಣಗಳನ್ನು ಕೇಳಿ ಒಳ್ಳೆಯ ಅಂಶಗಳನ್ನು ಬರೆದುಕೊಳ್ಳುತ್ತಿದ್ದರು. ಹೀಗೆ ಒಂದು ದಿನ ಇಂಗ್ಲೆಂಡಿನ ರಾಯಲ್ ಇನ್ಸ್ಟಿಟ್ಯೂಟಿನ ಪ್ರಾಧ್ಯಾಪಕರಾಗಿದ್ದ ಹಂಫ್ರಿ ಡೇವಿರವರ ಭಾಷಣವನ್ನು ಕೇಳುವ ಅವಕಾಶವನ್ನು ಫ್ಯಾರಡೆ ಪಡೆದುಕೊಳ್ತಾರೆ. ಆ ಒಂದು ಸಮಯದ ಭಾಷಣ ಆತನ ದಿಕ್ಕನ್ನೇ ಬದಲಾಯಿಸಿತು. ಅಂದಿನಿಂದ ತಪ್ಪದೆ ಎಲ್ಲೇ ಆದರೂ ಹಂಫ್ರಿ ಡೇವಿರವರ ಭಾಷಣ ನಡೆದಿದ್ದರೂ ತಪ್ಪದೆ ಹಾಜರಾಗ್ತಿದ್ರು ಫ್ಯಾರಡೆ. ಹಂಫ್ರಿ ಡೇವಿರವರು ಒಂದು ದಿನ ತಮ್ಮ ಪ್ರಯೋಗಶಾಲೆಯಲ್ಲಿ ಕೆಲಸ ಮಾಡುತ್ತಿರುವಾಗ ಗಾಜು ಸ್ಫೋಟಗೊಂಡ ಕಾರಣ ಅವರ ಕಣ್ಣಿಗೆ ಗಾಯವಾಯಿತು. ಹೇಗೋ ಈ ವಿಷಯವನ್ನು ತಿಳಿದುಕೊಂಡ ಫ್ಯಾರಡೆ ಹಂಫ್ರಿ ಡೇವಿಯವರ ಜೊತೆ ಕೆಲಸಕ್ಕೆ ಸೇರಿಕೊಂಡರು. ಯಾವ ಶಿಕ್ಷಣ ಇಲ್ಲದಿದ್ದರೂ ಕೂಡ ರಾಸಾಯನಿಕ ಶಾಸ್ತ್ರದಲ್ಲಿ ಪ್ರಯೋಗ ನಡೆಸುವ ಅವಕಾಶವನ್ನು ಪಡೆದಿದ್ದರು. ಈ ಒಂದು ಅವಕಾಶವನ್ನು ಉಪಯೋಗಿಸಿಕೊಂಡು ಮೈಕೆಲ್ ಫ್ಯಾರಡೆ ಪ್ರಪಂಚದಲ್ಲೇ ಖ್ಯಾತ ವಿಜ್ಞಾನಿಗಳಲ್ಲಿ ಒಬ್ಬರಾದರು. ವೈಜ್ಞಾನಿಕ ಆವಿಷ್ಕರಣೆ ಮತ್ತು ವೈಜ್ಞಾನಿಕ ನಿಯಮಗಳನ್ನು ಪಟ್ಟಿ ಮಾಡಿ ಒಂದು ಪುಸ್ತಕವನ್ನೇ ಬರೆದರು ಮೈಕೆಲ್ ಫ್ಯಾರಡೆ. ಇಂಗಾಲದ ಕ್ಲೋರೈಡ್ಗಳನ್ನು ಆವಿಷ್ಕರಿಸಿದ, ಹಲವು ಅನಿಲಗಳನ್ನು ದ್ರವೀಕರಿಸಿದ, ಉಕ್ಕಿನ ಮಿಶ್ರಲೋಹವನ್ನು ಪತ್ತೆ ಮಾಡಿದ, ರಾಸಾಯನಿಕ ಶಾಸ್ತ್ರದಲ್ಲಿ ಮುಖ್ಯ ಸ್ಥಾನ ಪಡೆದಿರುವ ಬೆಂಜಿನ್ ಅನ್ನು ಪ್ರತ್ಯೇಕಗೊಳಿಸಿದ. ಇನ್ನು ವಿದ್ಯುತ್ ಕ್ಷೇತ್ರದಲ್ಲಿ ಮೈಕೆಲ್ ಫ್ಯಾರಡೆರವರ ಸಾಧನೆ ಹಲವಾರಿದೆ. ಉದಾಹರಣೆ, ವಿದ್ಯುತ್ ಕಾಂತ ಕ್ಷೇತ್ರ ಮತ್ತು ವಿದ್ಯುತ್ ತಾಂತ್ರಿಕ ಪ್ರೇರಣೆಗಳಿಗೆ ಸಂಬಂಧಿಸಿದ ನಿಯಮಗಳನ್ನು ಪ್ರತಿಪಾದಿಸಿದರು. ಈ ನಿಯಮದ ಆಧಾರದ ಮೇಲೆ ಡೈನಮೋ ತಯಾರಿಸಿ ವಿಶ್ವದ ವೈಜ್ಞಾನಿಕ ಪ್ರಗತಿ ಸಾಧಿಸಿದರು ಹಾಗೂ ಆಧುನಿಕ ಟ್ರಾನ್ಸ್ಫಾರ್ಮರ್ನ ಮೂಲವನ್ನು ಸಂಶೋಧಿಸಿದರು. ಒಂದೇ ಮಾತಿನಲ್ಲಿ ಹೇಳುವುದಾದರೆ ವಿದ್ಯುತ್ ಮೋಟಾರ್ ಬಳಕೆ ಕಾರ್ಯನಿರ್ವಹಿಸುವ ಎಲ್ಲ ವಿಷಯಗಳನ್ನು ಮೈಕೆಲ್ ಫ್ಯಾರಡೆರವರ ಕೊಡುಗೆಗಳನ್ನು ಇವರೇ ಪ್ರಪಂಚಕ್ಕೆ ಸಾರಿದರು. ಕೇಳಿದ್ರಲ್ಲ ಸ್ನೇಹಿತರೆ, ಯಾವುದೇ ಶಿಕ್ಷಣದ ಹಿನ್ನೆಲೆ ಇಲ್ಲದಿದ್ದರೂ ಕೂಡ ಪ್ರಪಂಚದಲ್ಲೇ ಹಲವು ವಿಜ್ಞಾನಿಗಳಲ್ಲಿ ಒಬ್ಬರಾದ ಮೈಕೆಲ್ ಫ್ಯಾರಡೆರವರ ಜೀವನ ಚರಿತ್ರೆ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಬರ್ತೀವಿ. ಅಲ್ಲಿವರೆಗೂ ಧನ್ಯವಾದ ಕರ್ನಾಟಕ.